ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟಗಾರರು ತಮ್ಮ ಬೇಡಿಕೆಗಳ ಮನವಿಯನ್ನು ಸ್ವೀಕರಿಸಲು ಮುಖ್ಯಮಂತ್ರಿಗಳು ಆಗಮಿಸದಿರುವುದರಿಂದ ಕೆಲವು ಕಾಲ ಗೊಂದಲ ಉಂಟಾಯಿತು. ಮುಖ್ಯಮಂತ್ರಿಗಳು ಮನವಿ ಸ್ವೀಕರಿಸಲು ಬರದೇ ಇದ್ದ ಕಾರಣ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ರವರು ಸ್ಥಳಕ್ಕೆ ಆಗಮಿಸಿ ಹೋರಾಟಗಾರರ ಮನವಿಯನ್ನು ಸ್ವೀಕರಿಸಿದರು. ಮನವಿ ಸ್ವೀಕಾರದ ಮೊದಲು ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರವರು ಹಾಗೂ ಭೀಮರಾಜ್ ಸೇನೆ ರಾಜ್ಯಾಧ್ಯಕ್ಷರ ನಡುವೆ ಮಾತುಕತೆ ನಡೆಯಿತು. ಮಾತುಕತೆ ನಂತರ ಹೋರಾಟಗಾರರ ಮನವಿಯನ್ನು ಉಸ್ತುವಾರಿ ಸಚಿವರು ಅಧಿಕೃತವಾಗಿ ಸ್ವೀಕರಿಸಿದರು. ಬ್ಯೂರೋ ರಿಪೋರ್ಟ್ ಸುನಿಲ್ ರಾಠೋಡ್, ಸಿಂದಗಿ. ಹೋರಾಟಗಾರರು ಒಂದು ಅಪೇಕ್ಷೆ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡ್ಬೇಕಂತ ಬಂದಿದ್ರು. ಸಿಎಂ ಸಿದ್ದರಾಮಯ್ಯ ಸಾಹೇಬರು ಬರಲಿಲ್ಲ. ಸಿಎಂ ಸಿದ್ದರಾಮಯ್ಯನವರು 10 ಗಂಟೆಗೆ ಬೆಂಗಳೂರು ಅವರು ದೇವರಾಜ್ ಅನ್ಸರ್ ಇದನ್ನ ಮುರಿದ್ರಿಂದ 11:15 ತನಕ ಅವ್ರನ್ನ ಬಿಜಾಪುರ ಬಿಟ್ಟಿಲ್ಲ. 11:15ಗಾಗಿ 1.5 ತಾಸು ತಡ ಮಾಡ್ಬೇಕಾರ ಇವತ್ತು ಭಾಷಣ ಸದಕ್ಕೆ 5 ನಿಮಿಷ ಮಾಡಿದ್ರು. ಅರ್ಥ ಮಾಡ್ಕೊಡ್ರಿ ಮಾಡೀಗ ಏನಂತಲ್ಲ, ಈಗ ಫ್ಲೈ ಹೋಗ್ಬೇಕಾಗಿ ಭಾಷಣ ಸದಕ್ಕೆ ಮಾಡಲಿಲ್ಲ ಅವರು. ಅರ್ಧಕ್ಕೆ ಭಾಷಣ ಮಾಡಿಸ್ಬಿಟ್ಟು 15 ನಿಮಿಷ ಭಾಷಣ ಮಾಡಿಲ್ಲ. ಆಯ್ತಾ? ಈಗ ನಿನಗೆ ಏನು ತಲುಪಿಸ್ಬೇಕಲ್ಲ ಮುಖ್ಯಮಂತ್ರಿಗಳು ತಲುಪಿಸಿ ನಿನಗೆ ಮಾತ್ರ ರಿಸೀವ್ ತಂದು ಕೊಡ್ತೀನಿ. ಆಯ್ತಾ? ಇಲ್ಲಿ ಇರ್ತಕ್ಕಂಥ ಅರ್ಜಿಗಳ ಬಗ್ಗೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಸಿಗುವಂತ ಕೆಲಸ ಆಗ್ಬೇಕು ಸರ್. ಮಾಡಿಸ್ಕೊಡ್ತೀನಿ. ನೀವೇ ಮಾಡಬೇಕು. ಗೊತ್ತಾಯ್ತಪ್ಪ, ನಾನೇ ಮಾಡ್ತೀನಿ ತಾರು. ನಿಮ್ಗೆ ಏನದಾವಲ್ಲ ನೀವು ಹೇಳಿ ಮಾತಾಡಿ ಕೊಟ್ಬಿಡ್ರಿ.